ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ದೇವರು ನಿಮ್ಮನ್ನು ಸಂತೋಷವಾಗಿ ಇಡಬೇಕೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಪಡಿಸುವ ನಿಮ್ಮನ್ನೆಲ್ಲರನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಆಶೀರ್ವಾದ ಮಾತನ್ನು ನೋಡಿಕೊಂಡು ನಾವು ಆಶೀರ್ವಾದ ಹೊಂದಿಕೊಳ್ಳೋಣವಾ? ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದ್ಯಲ್ಲಿರುವಂಥ ಏಷಾಯನ ಪ್ರವಾದನೆ ಗ್ರಂಥ ಎಂಬ ಪುಸ್ತಕ, ಅದರಲ್ಲಿ 41ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ದೇವರು ಏನು ಹೇಳ್ತಾ ಇದ್ದಾನಂದ್ರೆ, ನಾನೇ ನಿಮಗೆ ಸಹಾಯ ಮಾಡುವವನು. ಈ ಲೋಕದಲ್ಲಿ ನೀವು ಎಷ್ಟೋ ಜನ ನಮಗೆ ಸಹಾಯ ಮಾಡ್ತಾರೆ, ಖಂಡಿತವಾಗಿ ಅವ್ರು ನಮಗಿದ್ದಾರೆ ಬಿಡು, ಮುಂದೆ ನಮ್ಮನ್ನು ನೋಡ್ಕೊಳ್ತಾರೆ ಬಿಡು ಅಂತೇಳಿ ಇವತ್ತು ಎಷ್ಟೋ ಜನ ಹೇಳಿ ತುಂಬ ಜೀವನಗಳನ್ನು ನಾಶ ಮಾಡಿಕೊಂಡು ಸಹಾಯವಿಲ್ಲದೆ ಕೊನೆಗೆ ಸೋತು ಹೋಗಿ, ಬಿದ್ದು ಹೋಗಿ, ಕೊನೆಗೆ ನಿಜವಾಗ್ಲಿ ವಿಧ ವಿಧವಾದ ಪರಿಸ್ಥಿತಿಗಳಲ್ಲಿ ಬಿದ್ದೋಗಿರೋದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ಸ್ನೇಹಿತರೆ, ಆತ್ಮರೇ, ಪ್ರಿಯರೇ, ನಮಗೆ ಸಹಾಯ ಈ ಲೋಕದಿಂದ ಯಾರು ಮಾಡಿದ್ರೂ ವ್ಯರ್ಥವೇ. ಆದರೆ ನಿಜವಾದದ್ದು ಸಹಾಯ ದೇವರಿಂದ ಬಂದಾಗ ಮಾತ್ರವೇ ನಮಗೆ ಖಂಡಿತವಾಗಿ ಅದು ಶಾಶ್ವತವಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ ಇವತ್ತು ಅಂಥ ಒಂದು ಸಹಾಯವನ್ನು ಹೊಂದದೆ ಸಹಾಯ ಮಾಡ್ತಾರೆ ಅಂತ ಹೇಳಿ ನಂಬಿ ಸಹಾಯ ಇಲ್ಲದೆ ಸೋತು ಹೋಗಿರೋರಿಗೆ ದೇವರು ಇವತ್ತು ಹೇಳುವಂಥ ವಿಷಯವೇನಂತಂದ್ರೆ, ನಾನೇ ನಿಮಗೆ ಸಹಾಯ ಮಾಡುತ್ತೀನೆಂದು ಹೇಳಿರುವ ದೇವರಾದ ಯೆಹೋವನು ಎಂಬ ನಾನೇ ನಿಮ್ಮ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ. ನಿಜವಾಗ್ಲಿ ಇವತ್ತು ಆತನು ನಿಮ್ಮನ್ನು ಕೈ ಹಿಡಿದು ನಡೆಸುವುದಕ್ಕೆ ಸಿದ್ಧನಾಗಿದ್ದಾನೆ. ದಯಮಾಡಿ ನೋಡುವ ಪ್ರತಿಯೊಬ್ಬರು, ದೇವರೇ ನನಗೆ ಸಹಾಯ ಮಾಡಪ್ಪ, ನಾನು ಸೋತು ಹೋಗಿದ್ದೀನಿ ಅಂತೇಳಿ ಹೇಳುವಾಗ ಖಂಡಿತವಾಗಿ ದೇವರು ನಿಮಗೆ ಅಗತ್ಯವುಳ್ಳ ಸಹಾಯಗಳಿಂದ ದೇವರು ಸಹಾಯವನ್ನು ಮಾಡಿ ನಿಮ್ಮನ್ನು ಕೈ ಹಿಡಿದು ಆತನು ನಡೆಸುವವನಾಗಿದ್ದಾನೆ. ಅದಕ್ಕಾಗಿ ಸ್ನೇಹಿತರೆ, ಪ್ರಿಯರೇ, ದಯಮಾಡಿ ಹೇಳುತ್ತೇನೆ, ಮುಂಜಾನೆ ವೇಳೆಯಲ್ಲಿ ಒಂದು ಮಾತು ನಿಮ್ಮ ಹೃದಯದಲ್ಲಿಂದ ದೇವರಿಗೆ, ಕರ್ತನಾದ ಯೇಸು ಸ್ವಾಮಿ ಮುಂದೆ, ಅಪ್ಪ ನನಗೆ ಸಹಾಯ ಬೇಕು ಸ್ವಾಮಿ, ಮನುಷ್ಯರ ಸಹಾಯ ಬೇಡ, ನಿನ್ನ ಸಹಾಯ ನನಗೆ ಬೇಕು ಅನ್ನುವುದಾದರೆ ಖಂಡಿತವಾಗಿ ದೇವರು ನಿಮಗೆ ಅದ್ಭುತವಾದ ಸಹಾಯ ಮಾಡುವುದಕ್ಕೆ ಈ ಮುಂಜಾನೆ ವೇಳೆಯಲ್ಲಿ ದೇವರು ಸಿದ್ಧನಾಗಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಾನೇ ನಿಮ್ಮನ್ನು ಸಹಾಯ ಮಾಡಿ ನಿಮ್ಮ ಕೈ ಹಿಡಿದು ನಡೆಸುತ್ತೇನೆ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೆಲ್ಲರಿಗೂ ದೇವರು ಸಹಾಯ ಬೇಗನೆ ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ, ನೀನು ಕೊಟ್ಟಂಥ ವಾಕ್ಯದ ಮೇರೆಗೆ, ನೀನು ಹೇಳಿದ ಮಾತಿನ ಮೇರೆಗೆ ಕರ್ತನೆ, ನಾನೇ ನಿನಗೆ ಸಹಾಯ ಮಾಡುತ್ತೀನಿ ಎಂಬುದಾಗಿ ಹೇಳಿದ ಕರ್ತನೆ, ಯೆಹೋವನಾದ ದೇವರೇ, ನೀನೇ ಕೈ ಹಿಡಿದು ನಡೆಸುತ್ತೀನಿ ಅಂತ ಹೇಳ್ತಾ ಇದೆಯಾ. ಅದು ಕರ್ತನೆ ನೋಡುವ ಪ್ರತಿಯೊಬ್ಬರ ಜೀವನದಲ್ಲಿ ನಡೀಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಿದ್ದೀನಿ. ಸ್ವಾಮಿ, ನೀನು ಆಶೀರ್ವಾದ ಮಾಡು, ನಿನ್ನ ನಾಮ ಮಹಿಮೆ ಪಡಿಸು, ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನೋಡುವ ಪ್ರತಿಯೊಬ್ಬರಿಗೂ ಬೇಗನೆ ಸಹಾಯ ಬರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.